ನಿರಂತರ ಸುದ್ದಿ. ಸೌಜನ್ಯ ಪ್ರಕರಣದಲ್ಲಿ ನ್ಯಾಯ ಸಿಗಲಿಲ್ಲ. ಆ ಮುಗ್ಧ ಹೆಣ್ಣು ಮಕ್ಕಳಿಗೆ ನ್ಯಾಯ ದೊರಕಲೇಬೇಕು ಎನ್ನುವ ಒಕ್ಕರಳ ಒತ್ತಾಯ ಸಾರ್ವತ್ರಿಕವಾದದ್ದು. ಅದನ್ನು ಅಲ್ಲಗೆಲ್ಲಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕಂತ ಹೇಳಿದರೆ 17 ವರ್ಷದ ಹೆಣ್ಣು ಮಗಳನ್ನು ಆ ರೀತಿಯಾಗಿ ಬರ್ಬರ ರೀತಿಯಲ್ಲಿ ಅತ್ಯಾಚಾರಗೈದು ಕೊಲೆಗೈದಂಥ ಸ್ಥಿತಿಯಲ್ಲಿ ಯಾರು ನಂಬಲಿಕ್ಕೆ ಸಾಧ್ಯ ಇಲ್ಲ. ಅದು ಸಹ ರಾಜಮಾರ್ಗದ ಪಕ್ಕದ ಸ್ಥಳದಲ್ಲಿ, ಅಂದರೆ ಉಜಿರೆಯಿಂದ ಧರ್ಮಸ್ಥಳಕ್ಕೆ ಹೋಗುವ ರಸ್ತೆಯ ಮಣ್ಣಸಂಕ ಎಂಬಲ್ಲಿನ ತೋಡಿನ ಬದಿಯಲ್ಲಿ ನಡೆದಂಥ ಬೀಭತ್ಸ ಕೃತ್ಯ. ಅದು ಸಹ ಹಾಡು ಹಗಲಿ ಸಂಜೆ ಸುಮಾರು 5 ಗಂಟೆಯ ವೇಳೆಗೆ ನಡೆದಂಥ ಕೃತ್ಯ. ಈ ಕೃತ್ಯವನ್ನು ಮನುಷ್ಯರಾದವರು, ಮಾನವೀಯತೆ ಇದ್ದವರು ಒಪ್ಪಲಿಕ್ಕೆ ಸಾಧ್ಯವೇ ಇಲ್ಲ. ಇಂತಹ ಕೃತ್ಯ ಮಾಡಿದಂಥ ಆರೋಪಿ ಸಂತೋಷ್ ರಾವ್ ಎನ್ನುವುದು ನಿಸ್ಸಂದೇಹ. ಯಾಕಂತ ಹೇಳಿದರೆ ಕೃತ್ಯ ನಡೆದ 2ನೇ ದಿನಕ್ಕೆ ಸಂತೋಷ್ ರಾವ್ ಧರ್ಮಸ್ಥಳದಲ್ಲಿಯೇ ಸಿಕ್ಕಿಬಿದ್ದಿದ್ದ. ಇಲ್ಲಿ ಒಂದು ಪ್ರಶ್ನೆ ಮೂಡಿತ್ತು. ಅಂತಹ ಬೀಭತ್ಸ ಕೃತ್ಯ ಮಾಡಿದಂಥ ಆರೋಪಿ ಅಲ್ಲೇ ಪಕ್ಕದ ಧರ್ಮಸ್ಥಳದ ಬಾಹುಬಲಿ ಬೆಟ್ಟದಲ್ಲಿ ಇರಲಿಕ್ಕೆ ಸಾಧ್ಯನಾ ಮತ್ತು ಜನರ ಕೈಗೆ ಸಿಕ್ಕಿಬೀಳಲಿಕ್ಕೆ ಸಾಧ್ಯ ಇದೆಯಾ ಅಂತ ಹೇಳಿ. ಧರ್ಮಸ್ಥಳ ಅನ್ನೋದು ಮಂಜುನಾಥನ ನೆಲೆಬೀಡು. ಮಂಜುನಾಥ ಅಂದರೆ ಮಾತು ಬಿಡ ಎನ್ನುವ ಮಾತಿದೆ. ಇಡೀ ರಾಜ್ಯದಲ್ಲಿ ನಿತ್ಯ ಜಾತ್ರೆ ನಡೆಯುವಂಥ ಕ್ಷೇತ್ರಗಳಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಪ್ರಮುಖವಾದದ್ದು. ನಿತ್ಯ 30ರಿಂದ 50 ಸಾವಿರ ಭಕ್ತಾದಿಗಳು ಆ ಕ್ಷೇತ್ರಕ್ಕೆ ಬರ್ತಾರೆ. ಆ ರೀತಿ ಬರುವಂತಹ ಭಕ್ತಾದಿಗಳ ಮಧ್ಯೆ ಸಂತೋಷ್ ರಾವ್ ನುಸುಳಿಕೊಂಡು ಹೋದರೆ ಆತನನ್ನು ಕಂಡುಹಿಡಲಿಕ್ಕೆ ಯಾರಿಂದಲೂ ಸಾಧ್ಯ ಇರಲಿಲ್ಲ. ಈ ಅಂಶ ಗೊತ್ತಿದ್ದೇ ಸಂತೋಷ್ ರಾವ್ ಅಲ್ಲಿಯೇ ಉಳ್ಕೊಂಡಿದ್ದ. ಆದರೆ ಆ ಕ್ಷೇತ್ರವನ್ನು ಕಾಯುತ್ತಿರುವ ಕ್ಷೇತ್ರಪಾಲ ಅಣ್ಣಪ್ಪ ಸ್ವಾಮಿ. ನೆಲ್ಯಾಡಿ ಬೀಡಿನಲ್ಲಿ ಕೆಲಸದಾಳವಾಗಿದ್ದ ಅಣ್ಣಪ್ಪ ಸ್ವಾಮಿ ಕದ್ರಿ ಶ್ರೀ ಮಂಜುನಾಥ ಕ್ಷೇತ್ರದಿಂದ ಮಂಜುನಾಥನನ್ನು ಕಾಲಭೈರವನೊಂದಿಗೆ ಜಗಳ ಮಾಡಿ ಕರ್ಕೊಂಡು ಹೋಗಿ ಅಲ್ಲಿ ವಾದಿರಾಜರು ಸ್ಥಾಪಿಸಿದರು ಎನ್ನುವುದು ಐತಿಹ್ಯ. ಸುಮಾರು 800 ವರ್ಷಗಳ ಹಿಂದೆ. ಅಲ್ಲಿಂದ ಇಲ್ಲಿನ ತನಕ ಆ ಕ್ಷೇತ್ರ ಜೈನರ ಒಡೆತನದಲ್ಲೇ ಇದೆ. ಜೈನರೇ ಸ್ಥಾಪಿಸಿದಂಥ ಹಿಂದೂ ದೇವಸ್ಥಾನ. ಕೇವಲ ಧರ್ಮಸ್ಥಳ ಮಾತ್ರ ಅಲ್ಲ ಜೈನರ ಒಡೆತನದಲ್ಲಿರುವ ದೇವಸ್ಥಾನ. ದಕ್ಷಿಣ ಕನ್ನಡ ಜಿಲ್ಲೆಯ ಹಲವು ದೇವಸ್ಥಾನಗಳು ಜೈನರ ಒಡೆತನದಲ್ಲಿವೆ. ಇತ್ತೀಚೆಗೆ ಜೀರ್ಣೋದ್ಧಾರಗೊಂಡಂತಹ ಪುತ್ತಿಗೆ ದೇವಸ್ಥಾನ ಸಹ ಜೈನರ ಆಡಳಿತದಲ್ಲೇ ಇರುವುದು. ಮೂಡಬಿದ್ರೆ ಚೌಟರ ಅರಮನೆಯ ಆಡಳಿತದಲ್ಲಿದೆ. 22 ಗ್ರಾಮಗಳಿಗೆ ಸೀಮೆ ದೇವಸ್ಥಾನ ಆಗಿದೆ ಈ ಪುತ್ತಿಗೆ ದೇವಸ್ಥಾನ. ಆದ್ದರಿಂದ ಆ ಇತಿಹಾಸವನ್ನು ಮರೀಲಿಕ್ಕೆ ಸಾಧ್ಯ ಇಲ್ಲ. ಚೌಟರ ರಾಣಿ ಹಬ್ಬಕ್ಕ ಸ್ಥಾಪನೆ ಮಾಡಿದಂತಹ ಪುತ್ತಿಗೆ ದೇವಸ್ಥಾನ ಇರ್ಬೋದು, ಜೈನ ಮನೆತನದ ಬಿರ್ಮಣ್ಣ ಪೆರ್ಗಡೆಯವರು ಸ್ಥಾಪನೆ ಮಾಡಿದಂಥ ಮಂಜುನಾಥ ಸ್ವಾಮಿ ದೇವಸ್ಥಾನ ಇರ್ಬೋದು, ಹಬ್ಬಕ್ಕರಾಣಿ ಸ್ಥಾಪನೆ ಮಾಡಿದ ಸೋಮನಾಥ ದೇವಸ್ಥಾನ ಇರ್ಬೋದು. ಈ ರೀತಿ ಹಲವಾರು ದೇವಸ್ಥಾನಗಳು ಜೈನರ ಕಾಲದಲ್ಲಿ ಸ್ಥಾಪನೆ ಆದದ್ದು. ಯಾಕಂದರೆ ಜೈನರು ಈ ಮಣ್ಣನ್ನು ಆಳಿದಂತಹ ರಾಜರು. ಅಂಥ ಹಿನ್ನೆಲೆಯಲ್ಲಿ ಈ ಕರಾವಳಿ ಜಿಲ್ಲೆಯಲ್ಲಿ ದೇವಸ್ಥಾನಗಳ ಇತಿಹಾಸ ಇದೆ. ಈ ದೇವಸ್ಥಾನದ ಕ್ಷೇತ್ರಪಾಲನೆಗೆ ಅಣ್ಣಪ್ಪ ಸ್ವಾಮಿ ಹೇಗೆ ಇದ್ದರೋ ಅಲ್ಲಿಗೆ ಬಂದಂಥ ಧರ್ಮದೇವಿಗಳು ಇದ್ದಾರೆ. ಆದ್ದರಿಂದ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಯಾವುದೇ ರೀತಿಯ ಕಳ್ಳತನ ಬೇರೆ ಬೇರೆ ಪ್ರಕರಣ ಆದರೆ ಅಲ್ಲಿಂದ ಹೊರಗೆ ಹೋಗಲಿಕ್ಕೆ ಅಣ್ಣಪ್ಪ ಸ್ವಾಮಿ ಬಿಡುವುದಿಲ್ಲ ಎನ್ನುವಂಥ ಮಾತಿದೆ. ಆದರೆ ಕೆಲವೊಂದು ಸಂದರ್ಭಗಳಲ್ಲಿ ಅಲ್ಲಿಂದ ನುಸುಳಿಕೊಂಡು ಹೋದಂತಹ ಚಾಣಾಕ್ಷರು ಇದ್ದಾರೆ. ಆನೆಮಾವುತ ನಾರಾಯಣ ಮತ್ತು ಯಮುನಾ ಸಹೋದರಿಯರ ಹತ್ಯೆ ಪ್ರಕರಣದ ಆರೋಪಿಗಳು ನುಸುಳಿಕೊಂಡು ಹೋಗಿದ್ದಾರೆ. ಆದರೆ ಕೆಲವೇ ದಿನಗಳಲ್ಲಿ ಮೈಸೂರು ಜಿಲ್ಲೆಯ ಇಳವಾಲ ಪೊಲೀಸರ ಕೈಗೆ ಸಿಕ್ಕಿಬಿದ್ದಿದ್ದಾರೆ ಬೇರೊಂದು ಪ್ರಕರಣದಲ್ಲಿ. ರಾಜ್ಯದ ಹಲವು ಕ್ರಿಮಿನಲ್ ಪ್ರಕರಣದ ಆರೋಪಿಗಳು ಪತ್ತೆಯಾದದ್ದು ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ. ಯಾಕಂದರೆ ಎಲ್ಲಾದರೂ ಒಂದು ಕಡೆಯಲ್ಲಿ ಕ್ರಿಮಿನಲ್ ಕೃತ್ಯ ಮಾಡಿ
ಪಾಪ ಪರಿಹಾರಕ್ಕಾಗಿ ಧರ್ಮಸ್ಥಳಕ್ಕೆ ಬಂದು ಅಲ್ಲಿನ ನೇತ್ರಾವತಿ ಸ್ನಾನಘಟ್ಟದಲ್ಲಿ ಸ್ನಾನ ಮಾಡಿ ಧರ್ಮಸ್ಥಳ ಮಂಜುನಾಥನ ಎದುರಲ್ಲಿ ಮಂಡಿ ಊರಿದಂಥ ಆರೋಪಿಗಳು ಅಲ್ಲೇ ಪೊಲೀಸರ ಕೈಗೆ ಸಿಕ್ಕಿಬಿದ್ದಂಥ ಹಲವಾರು ನಿದರ್ಶನಗಳಿವೆ. ಆದ್ದರಿಂದ ಅಲ್ಲಿನ ಕ್ಷೇತ್ರಪಾಲ ಅನ್ನಪ್ಪ ಇಂತಹ ಒಂದು ಅಚಾತುರ್ಯವನ್ನು, ಇಂತಹ ಒಂದು ಅನಾಗರಿಕ ಪ್ರವೃತ್ತಿಯನ್ನು ಎಂದಿಗೂ ಸಹಿಸುವುದಿಲ್ಲ ಎನ್ನುವ ಮಾತಿದೆ. ಅದೇ ಕಾರಣಕ್ಕಾಗಿ ಸಂತೋಷ್ ರಾವ್ ಸಹ ಧರ್ಮಸ್ಥಳದಿಂದ ಹೊರ ಹೋಗಲಿಕ್ಕೆ ಆಗಲಿಲ್ಲ ಮತ್ತು ಅಲ್ಲಿಯೇ ಸಿಕ್ಕಿ ಬಿದ್ದಿದ್ದಾನೆ. ಈ ಪ್ರಕರಣದಲ್ಲಿ ಆರೋಪಿ ಸಂತೋಷ್ ರಾವ್ ನಿರಪರಾಧಿ ಅಂತ ಹೇಳಿ ನ್ಯಾಯಾಲಯ ತೀರ್ಮಾನ ಕೊಟ್ಟಿದೆ. ಆ ತೀರ್ಮಾನವನ್ನು ಪ್ರಶ್ನಿಸಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಯಾಕಂತ ಹೇಳಿದರೆ ನ್ಯಾಯಾಲಯದ ಮುಂದೆ ಇರುವುದು ಕೆಲವೊಂದು ದಾಖಲೆಗಳು ಮತ್ತು ಸಾಕ್ಷ್ಯಗಳು ಮತ್ತು ಸಾಕ್ಷಿಗಳ ಹೇಳಿಕೆಗಳು. ಆ ಆಧಾರದಲ್ಲಿ ಬೆನಿಫಿಟ್ ಆಫ್ ಡೌಟು ಅಂದರೆ ಸಂಶಯದ ಲಾಭ ಆರೋಪಿಯ ಪರವಾಗಿ ಇರುತ್ತದೆಯೇ ಹೊರತು ಸಂತ್ರಸ್ತರ ಪರವಾಗಿ ಇರುವುದಿಲ್ಲ. ಅದರಿಂದಾಗಿ ಸಂತೋಷ್ ರಾವ್ಗೆ ಈ ಪ್ರಕರಣದಲ್ಲಿ ರಿಲೀಫು ಸಿಕ್ಕಿದೆ. ಆದ್ದರಿಂದ ಈ ಪ್ರಕರಣದಲ್ಲಿ ಮತ್ತೊಬ್ಬ ಆರೋಪಿ ಇದ್ದಾನ ಅಂತ ಕೇಳಿದರೆ ಅದು ಖಂಡಿತವಾಗಿಯೂ ಇಲ್ಲ. ಯಾಕಂದರೆ ಮೂರು ತನಿಖಾ ಸಂಸ್ಥೆಗಳು ಸಂತೋಷ್ ರಾವ್ನನ್ನೇ ಆರೋಪಿಯಾಗಿ ಹೆಸರಿಸಿದೆ. ಅವನ ಮೇಲೆಯೇ ಚಾರ್ಜ್ ಶೀಟ್ ಹಾಕಿದೆ. ಅವರ ಮೇಲೆಯೇ ವಿಚಾರಣೆ ನಡೆದಿದೆ. ವಿಚಾರಣೆಯಲ್ಲಿ ನಡೆದಿರುವಂತಹ ಕೆಲವೊಂದು ಅಂಶಗಳು ಜಜ್ಮೆಂಟ್ ಕಾಪಿನಲ್ಲಿದೆ. ಯಾವ್ಯಾರು ಅಭಿಯೋಜನೆಗೆ ಪೂರಕವಾಗಿ ಸಾಕ್ಷಿ ಮತ್ತು ಸಾಕ್ಷ್ಯವನ್ನು ನುಡಿದಿದ್ದರೋ ಅವರೆಲ್ಲರೂ ನ್ಯಾಯಾಲಯದಲ್ಲಿ ಪ್ರತಿಕೂಲ ಸಾಕ್ಷ್ಯ ನುಡಿದಿದ್ದರು. ಪ್ರತಿಕೂಲ ಸಾಕ್ಷ್ಯ ನುಡಿದಂತಹ ಸಾಕ್ಷಿಗಳನ್ನು ಸರ್ಕಾರಿ ಪರ ವಕೀಲರು ಪಾಟಿಸವಲಿಗೆ ಗುರಿಪಡಿಸಲಿಲ್ಲ. ಒಂದು ಸಣ್ಣ ಉದಾಹರಣೆ ಅಂತ ಹೇಳಿದರೆ, ಈ ಪ್ರಕರಣದಲ್ಲಿ ಅತ್ಯಂತ ಹೆಚ್ಚು ಚರ್ಚಿತವಾದದ್ದು CCTV ವಿಚಾರ. ಯಾಕಂದರೆ ಕೃತ್ಯ ನಡೆದಂತಹ ಸ್ಥಳಕ್ಕಿಂತ ಸ್ವಲ್ಪ ಹಿಂದಕ್ಕೆ ಎದುರು ಭಾಗದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಪ್ರಕೃತಿ ಚಿಕಿತ್ಸಾ ಕೇಂದ್ರ ಇದೆ. ಅದರಲ್ಲಿ ಗೇಟಿನಲ್ಲಿ ವಾಚ್ಮ್ಯಾನ್ ಇದ್ದಾರೆ. ಅದರಲ್ಲಿ CCTV ಅಳವಡಿಸಲಾಗಿತ್ತು. ಆ ವಾಚ್ಮ್ಯಾನ್ ಈ ಪ್ರಕರಣದಲ್ಲಿ ಒಬ್ಬ ಸಾಕ್ಷಿದಾರ. ಅಭಿಯೋಜಕರು ಆತನನ್ನು ಚೀಫ್ ಮಾಡಿದಾಗ ಆತ ತಾನು ವಿಚಾರಣೆಯ ಸಂದರ್ಭದಲ್ಲಿ ಯಾವ ಹೇಳಿಕೆಯನ್ನು ಕೊಟ್ಟಿದ್ದನೋ ಆ ಹೇಳಿಕೆಗೆ ಆತ ಬದ್ಧನಿದ್ದ. ಅದನ್ನು ಹೇಳಿದ್ದ. ಆತನಿಗೆ ಪಾಟಿಸವಲಿಗೆ ಗುರಿಪಡಿಸಿದ್ದು ಆರೋಪಿ ಪರ ವಕೀಲ ಮೋಹಿತ್ ಕುಮಾರ್. ಆತನಿಗೆ ಒಂದು ಪ್ರಶ್ನೆ ಕೇಳಿದರು, ಪ್ರಕೃತಿ ಚಿಕಿತ್ಸಾ ಕೇಂದ್ರದ ಗೇಟಿನಲ್ಲಿ CCTV ಇದೆಯಾ ಅಂತೇಳಿ. ಈ ಪ್ರಶ್ನೆ ಕೇಳಿದ ಅವಧಿ ಯಾವುದು ಅಂತ ಹೇಳಿದರೆ 2021. ಅಂದರೆ ಘಟನೆ ನಡೆದು 9 ವರ್ಷಗಳ ನಂತರ, ಸೌಜನ್ಯ ಪ್ರಕರಣದ 2ನೇ ಹಂತದ ವಿಚಾರಣೆಯ ಸಂದರ್ಭದಲ್ಲಿ. ಆ ಸಂದರ್ಭದಲ್ಲಿ ಅಲ್ಲಿ CCTV ಇತ್ತು. ಅಷ್ಟೇ ಕೇಳಿದ್ದಾರೆಯೇ ಹೊರತು ಬೇರೆ ಪ್ರಶ್ನೆಯನ್ನು ಕೇಳಿಲ್ಲ. ಸಾಕ್ಷಿದಾರರು ಅದಕ್ಕಿಂತ ಜಾಸ್ತಿ ಉತ್ತರಿಸುವ ಆಗಿಲ್ಲ. ಯಾಕಂದರೆ ಪ್ರಶ್ನೆಗೆ ಎಷ್ಟು ಬೇಕು ಅಷ್ಟೇ ಉತ್ತರ ನೀಡಬೇಕು ಎನ್ನುವುದು ಕಾನೂನಿನ ಒಂದು ವ್ಯಾಖ್ಯಾನ. ಅಧಿಕ ಪ್ರಸಂಗ ಮಾತನಾಡುವ ಹಾಗೆ ಇಲ್ಲ. ಆ ಸಂದರ್ಭದಲ್ಲೇ ಸರ್ಕಾರಿ ವಕೀಲರು ಮಧ್ಯಪ್ರವೇಶ ಮಾಡಬೇಕಿತ್ತು. ಯಾಕಂತ ಹೇಳಿದರೆ ಘಟನೆ ನಡೆದ ಸಂದರ್ಭದಲ್ಲಿ ಅಲ್ಲಿ CCTV ಇರಲಿಲ್ಲ. ಆ CCTV ಅಲ್ಲಿ ಇನ್ಸ್ಟಾಲ್ ಆಗಿರೋದು 2014ರಲ್ಲಿ, ಅಂದರೆ ಘಟನೆ ನಡೆದ 2 ವರ್ಷಗಳ ನಂತರ. ಅದೂ ಸಹ ಬೆಳ್ತಂಗಡಿ ಪೊಲೀಸರು ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ನೋಟಿಸು ಕೊಟ್ಟ ನಂತರ ಅಲ್ಲಿ CCTV ಅಳವಡಿಸುವುದು. ಹಾಗಾದರೆ ಧರ್ಮಸ್ಥಳದಲ್ಲಿ CCTV ಅಳವಡಿಕೆ ಆಗಿರಲಿಲ್ವ? ಆಗಿತ್ತು. ಈ ದೇಶದಲ್ಲಿ CCTV ಎನ್ನುವಂತಹ ಒಂದು ಕಣ್ಗಾವಲು ವ್ಯವಸ್ಥೆಯನ್ನು ಅಳವಡಿಸಿಕೊಳ್ಳಬೇಕು ಎನ್ನುವ ಕಲ್ಪನೆ ಮೂಡಿದ್ದು 2004ರ ಹೊತ್ತಿಗೆ. ಆ ಸಂದರ್ಭದಲ್ಲಿಯೂ ಧರ್ಮಸ್ಥಳದಲ್ಲಿ ಎಷ್ಟು ಅಗತ್ಯ ಇದೆಯೋ ಅಷ್ಟು ಕಡೆಗಳಲ್ಲಿ CCTVಯನ್ನು ಹಾಕಲಾಗಿತ್ತು.
ಆದರೆ 2010ರಲ್ಲಿ ಸ್ವಲ್ಪ ಅತ್ಯಾಧುನಿಕವಾದಂಥ ಸಿ ಸಿ ಟಿ ವಿಗಳನ್ನು ಅಲ್ಲಿ ಅಳವಡಿಸಲಾಯಿತು. ಧರ್ಮಸ್ಥಳದಲ್ಲಿ ಗೌರಿ ಮಾರುಕಟ್ಟೆಯಿಂದ ಕ್ಷೇತ್ರದವರೆಗೆ ಅಲ್ಲಿನ ಭಕ್ತಾದಿಗಳ ಸರತಿ ಸಾಲಿನ ಅಲ್ಲಿ ಮತ್ತು ಕ್ಷೇತ್ರದಲ್ಲಿ ಸಿ ಸಿ ಟಿ ವಿಗಳನ್ನು ನಿಯಮಿತ ಸಂಖ್ಯೆಯಲ್ಲಿ ಅಳವಡಿಸಲಾಗಿತ್ತು. ನಿಮಗೆ ಮತ್ತೊಂದು ಅಂಶ ಹೇಳ್ತೇನೆ. ಧರ್ಮಸ್ಥಳದಲ್ಲಿ KSRTC ಬಸ್ ಸ್ಟ್ಯಾಂಡ್ ಇದೆ. ಆ ಬಸ್ ಸ್ಟ್ಯಾಂಡ್ನಲ್ಲಿ ಸಿ ಸಿ ಟಿ ವಿಯೇ ಇರಲಿಲ್ಲ. ಸ್ನಾನಘಟ್ಟದ ಬಳಿ ಸಿ ಸಿ ಟಿ ವಿ ಇತ್ತು. ಅದು ಸ್ನಾನಘಟ್ಟದಕ್ಕೆ ಅಭಿಮುಖವಾಗಿ ಆ ಸಿ ಸಿ ಟಿ ವಿ ಇತ್ತು. ಯಾಕಂದರೆ ಅಲ್ಲಿ ಯಾರಾದರೂ ಯಾತ್ರಾರ್ಥಿಗಳ ಬ್ಯಾಗು ವಸ್ತುಗಳನ್ನು ಎಗರಿಸ್ತಾರೆ ಎನ್ನುವುದನ್ನು ವೀಕ್ಷಿಸಬೇಕಾಗಿದೆ. ಅದು ಅಲ್ಲಿಯ ಪರಿಸರವನ್ನು ಚಿತ್ರೀಕರಿಸುತ್ತೆ ಹೊರತು ಮತ್ತು ಎಲ್ಲಿಗೂ ಅದು ರೊಟೇಟ್ ಆಗ್ತಾ ಇರಲಿಲ್ಲ. ಆದ್ದರಿಂದ ಆ ಸಿ ಸಿ ಟಿ ವಿ ಅಲ್ಲಿಗೆ ಇತ್ತು. ಮತ್ತೊಂದು ಅಂಶ ಅಂತ ಹೇಳಿದರೆ, ಹೋರಾಟಗಾರರು ಏನು ಹೇಳ್ತಾರೆ, ಸಂತೋಷರಾವ್ ಪರ ಹೋರಾಟಗಾರರು ಹೇಳ್ತಾರೆ, ಶಾಂತಿವನದಲ್ಲೊಂದು ಬಸ್ ಸ್ಟ್ಯಾಂಡ್ ಇತ್ತು, ಆ ಬಸ್ ಸ್ಟ್ಯಾಂಡ್ನಲ್ಲಿ ಸಿ ಸಿ ಟಿ ವಿ ಇತ್ತು ಅಂತೇಳಿ ಅವರೊಂದು ಫೋಟೋವನ್ನು ತೋರಿಸ್ತಾರೆ. ಆ ಫೋಟೋ 1987ರಲ್ಲಿ ತೆಗೆದಂಥ ಫೋಟೋ. ಆ ಸಂದರ್ಭದಲ್ಲಿ ಪದ್ಮಲತಾ ಪ್ರಕರಣ ಆಗಿತ್ತು. ಆ ಪ್ರಕರಣವನ್ನು ಆರೋಪಿಯನ್ನು ಪತ್ತೆ ಹಚ್ಚಬೇಕೆಂತ ಹೇಳಿ ಕಮ್ಯುನಿಸ್ಟ್ನವರು ಒಂದು ಪ್ರತಿಭಟನಾ ಜಾಥಾ ಮಾಡಿದರು ಧರ್ಮಸ್ಥಳದಿಂದ ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ನವರೆಗೆ. ಆ ಸಂದರ್ಭದಲ್ಲಿ ಆ ಜಾಥಾ ಶಾಂತಿವನದ ಬಸ್ ನಿಲ್ದಾಣದ ಎದುರಿನಿಂದ ಹಾದು ಹೋಗಿತ್ತು. ಆ ಸಂದರ್ಭದಲ್ಲಿ ತೆಗೆದ ಒಂದು ಫೋಟೋ ಇತ್ತು. ಆ ಫೋಟೋದಲ್ಲಿ ಶಾಂತಿವನ ಬಸ್ ಸ್ಟ್ಯಾಂಡು ಇತ್ತು. ಅದರಲ್ಲಿ ಒಂದು ಬಲ್ಬ್ ಆಕೃತಿಯ ವಸ್ತು ಇತ್ತು. ಅದನ್ನೇ ಈ ಸಂತೋಷರಾವ್ ಪರ ಹೋರಾಟಗಾರರು ಸಿ ಸಿ ಟಿ ವಿ ಅಂತ ಹೇಳಿರೋದು ಹೊರತು ಅದು ಬಲ್ಬೇ ಹೊರತು ಸಿ ಸಿ ಟಿ ವಿ ಅಲ್ಲ. ಆ ಕಾಲದಲ್ಲಿ ಎಸ್ ಪಿ ಆಗಿದ್ದ ಅಭಿಷೇಕ್ ಗೋಯಲ್ ಅವರು ಸಹ ಈ ವಿಚಾರವನ್ನು ಸ್ಪಷ್ಟಪಡಿಸಿದ್ದಾರೆ. ಸ್ನಾನಘಟ್ಟದಲ್ಲಿ ಸಿ ಸಿ ಕ್ಯಾಮರಾ ಇತ್ತು, ಅದು ನೇತ್ರಾವತಿಗೆ ಅಭಿಮುಖವಾಗಿ ಇತ್ತು. ಧರ್ಮಸ್ಥಳದಲ್ಲಿ ಸಿ ಸಿ ಟಿ ವಿ ಇತ್ತು, ಅದು ಅಲ್ಲಿನ ಕ್ಷೇತ್ರಕ್ಕೆ ಅಭಿಮುಖವಾಗಿ ಇತ್ತು ಹೊರತು ಶಾಂತಿವನದ ಬಳಿ ಸಿ ಸಿ ಟಿ ವಿ ಇತ್ತಂತೇಳಿ ಅವರು ಹೇಳೂ ಇಲ್ಲ. ಅದರ ಫೂಟೇಜ್ಗಳನ್ನು ಕಲೆಕ್ಟ್ ಮಾಡುವಂಥ ಸಂಭವವೂ ಇರಲಿಲ್ಲ. ಇಂತಹ ಪರಿಸ್ಥಿತಿಯಲ್ಲಿ ಆರೋಪಿ ಪರ ವಕೀಲರು ಆ ಪ್ರಕರಣದ ಆರಂಭಿಕ ತನಿಖಾಧಿಕಾರಿಯಾಗಿದ್ದ. ಯಾಕಂದರೆ ಅವರು ಕೇವಲ 2 ದಿವಸ ಆ ಪ್ರಕರಣದಲ್ಲಿ ತನಿಖಾಧಿಕಾರಿಯಾಗಿದ್ದರು. ಬೆಳ್ತಂಗಡಿ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಯೋಗೀಶ್ ಕುಮಾರ್ ಅವರಲ್ಲಿ ಒಂದು ಪ್ರಶ್ನೆ ಕೇಳ್ತಾನೆ, ನೀವು ಸಿ ಸಿ ಟಿ ವಿಯ ಫೂಟೇಜ್ಗಳನ್ನು ಸಂಗ್ರಹಿಸಿದ್ದಾರೆ ಅಂತೇಳಿ. ಅವರು ಇಲ್ಲ ಅಂತ ಹೇಳ್ತಾರೆ. ಯಾಕಂದರೆ ಇಲ್ಲದ ಸಿ ಸಿ ಟಿ ವಿಯ ಫೂಟೇಜ್ಗಳನ್ನು ಸಂಗ್ರಹಿಸುವುದು ಎಲ್ಲಿಂದ ಬಂತು ಅಂತ ಪ್ರಶ್ನೆ ಬರ್ತದೆ. ಈ 2 ಅಂಶಗಳನ್ನು ಇಟ್ಟುಕೊಂಡು ಆರೋಪಿ ಪರ ವಕೀಲರು ವಾದ ಮಂಡಿಸಿದ್ದಾರೆ. ಅದನ್ನು ನ್ಯಾಯಾಧೀಶರು ದಾಖಲಿಸಿಕೊಂಡಿದ್ದಾರೆ. ಯಾಕಂದರೆ ತನಿಖಾಧಿಕಾರಿಗಳು ಸಿ ಸಿ ಟಿ ವಿ ಇದ್ದರೂ ಸಹ ಅದರ ಫೂಟೇಜ್ಗಳನ್ನು ಸಂಗ್ರಹಿಸಿಲ್ಲ ಅಂತ. ಈ ವಿಚಾರವನ್ನು ನ್ಯಾಯಾಧೀಶರಿಗೆ ಮನವರಿಕೆ ಮಾಡಿಕೊಡಬೇಕಾದದ್ದು ಪ್ರಾಸಿಕ್ಯೂಷನ್ ಪರ ವಕೀಲರು. ಅಲ್ಲಿ ಸಿ ಸಿ ಟಿ ವಿ ಇರಲಿಲ್ಲ, ಅದನ್ನು 2014ರಲ್ಲಿ ಹಾಕಿರುವುದು, ಮತ್ತು ಶಾಂತಿವನದಲ್ಲಿ ಬಸ್ ಸ್ಟ್ಯಾಂಡ್ನಲ್ಲಿದ್ದಂಥದ್ದು ಸಿ ಸಿ ಟಿ ವಿ ಅಲ್ಲ, ಅದು ಒಂದು ರೀತಿಯ ಬಲ್ಬು, ಅದಕ್ಕೆ ಸಂಬಂಧಿತ ದಾಖಲೆಗಳಿವೆ. ಶಾಂತಿವನ ಬಸ್ ಸ್ಟ್ಯಾಂಡು ಈಗ ಇಲ್ಲ, ಅದನ್ನು 2016ರಲ್ಲಿ PW ಇಲಾಖೆಯವರು ಕೆಡವಿದ್ದಾರೆ ರಸ್ತೆ ಅಗಲೀಕರಣ ಮಾಡುವಂಥ ಸಂದರ್ಭದಲ್ಲಿ ಅನ್ನೋದನ್ನು ನ್ಯಾಯಾಲಯದ ಗಮನಕ್ಕೆ ತರಬೇಕಿತ್ತು. ಅದು ನ್ಯಾಯಾಲಯದ ದಾಖಲೆಯಲ್ಲಿ ದಾಖಲಾಗುತ್ತಿತ್ತು. ಆದರೆ ಅಂಥ ಸೂಕ್ಷ್ಮ ಅಂಶವನ್ನು ತಾರದೇ ಇದ್ದುದರಿಂದ ನ್ಯಾಯಾಧೀಶರ ಅಭಿಪ್ರಾಯಗಳು ಏನಿತ್ತು ಅಂತ ಹೇಳಿದರೆ ಅಲ್ಲಿ ತನಿಖೆಯಲ್ಲಿ ಲೋಪ ಆಗಿದೆ ಎನ್ನುವ ಅಂಶ ನಿಮಗೆ ಬಂತು. ಮತ್ತೊಂದು ಅಂಶ ಅಂತ ಹೇಳಿದರೆ, ಸೌಜನ್ಯನ ಡೆಡ್ ಬಾಡಿ ಸಿಕ್ಕಿದ್ದು ಮಣ್ಣಸಂಕದ ತೋಡಿನ ಬದಿಯಲ್ಲಿ. ಅದು ಮೇಲ್ನೋಟಕ್ಕೆ ರಸ್ತೆ ಬದಿಯಿಂದ ಕಾಣುವಂತಹ ಸ್ಥಳ. ಆ ಸ್ಥಳದಲ್ಲಿ ಡೆಡ್ ಬಾಡಿ ಇದೆ. ಆಕೆ ಕಾಣೆಯಾದ ದಿವಸ ರಾತ್ರಿ ಇಡೀ ಸ್ಥಳೀಯರು ಹುಡುಕಾಟ ನಡೆಸಿದ್ದಾರೆ, ಡೆಡ್ ಬಾಡಿ ಸಿಕ್ಕಲಿಲ್ಲ. ಆದರೆ ಮರುದಿವಸ ಡೆಡ್ ಬಾಡಿ ಸಿಕ್ಕಿದೆ. ಆದ್ದರಿಂದ ಇದನ್ನು ಬೇರೆಲ್ಲೋ ಆಕೆಯನ್ನು ಅತ್ಯಾಚಾರ ಮಾಡಿ ಅಲ್ಲಿಗೆ ತಂದು ಹಾಕಿದ್ದಾರೆ ಎನ್ನುವಂಥ ವಾದ ಹುಟ್ಟುಕೊಂಡಿತ್ತು. ಆದರೆ ಸೌಜನ್ಯನ ಮರ್ಮಾಂಗದಲ್ಲಿದ್ದಂತಹ ಮಣ್ಣು ಮತ್ತು ಆ ಸ್ಥಳದ ಮಣ್ಣನ್ನು ಪ್ರತ್ಯೇಕವಾಗಿ ತನಿಖಾಧಿಕಾರಿಗಳು ಸಂಗ್ರಹಿಸಿದರು. ಅದನ್ನು FSLಗೆ ಕಳಿಸಿದರು. ಅದು 2 ಮಣ್ಣು ಒಂದೇ ಕಡೆದಂತೂ ಆಗಿತ್ತು. ಆದ್ದರಿಂದಾಗಿ
ಅದೇ ಸ್ಥಳದಲ್ಲಿ ಆಕೆಯನ್ನು ಅತ್ಯಾಚಾರ ಮಾಡಿ ಕೊಲೆಗೈಯಲಾಗಿದೆ ಅಂತೇಳಿ ವೈಜ್ಞಾನಿಕವಾಗಿ ಪ್ರೂವ್ ಆಗಿತ್ತು. ಇದರಲ್ಲಿ ಡಿಸ್ಪ್ಯೂಟು ಇರಲಿಲ್ಲ. ಆದರೆ ಹಿಂದಿನ ದಿವಸ ಸಿಗದ ಡೆಡ್ ಬಾಡಿ ಮರುದಿವಸ ಯಾವಾಗ ಹೇಗೆ ಸಿಕ್ಕಿತ್ತು ಅಂತೇಳಿ ವಾಸ್ತವ ಏನು ಅಂತ ಹೇಳಿದರೆ, ಹಿಂದಿನ ದಿವಸ ಇವರೆಲ್ಲರೂ ಹುಡುಕಿದ್ದು ಕೊಲೆಗೀಡಾದ ಸೌಜನ್ಯನಲ್ಲ, ನಾಪತ್ತೆಯಾಗಿರುವ ಸೌಜನ್ಯನನ್ನು. ಎಂದು ಹೆಣ್ಣುಮಗಳು ನಾಪತ್ತೆಯಾಗಿದ್ದಾಳೆ ಅಂತ ಹೇಳಿದರೆ ಆಕೆಯನ್ನು ಹುಡುಕುವುದು ಕಾಡಿನಲ್ಲಿ ಅಲ್ಲ, ಬದಲಾಗಿ ಆಕೆ ಎಲ್ಲಿಗೆ ಹೋಗಿರಬಹುದು ಎನ್ನುವ ಬಗ್ಗೆ ಕುರುಹುಗಳು ಸಿಗುತ್ತದೆ ಎನ್ನುವ ಕಾರಣಕ್ಕಾಗಿ ರಸ್ತೆ ಬದಿಯಲ್ಲೇ ಹುಡುಕುವುದೇ ಹೊರತು ರಸ್ತೆಯಿಂದ ಒಳಭಾಗದಲ್ಲಿ ಅಲ್ಲ. ಅದೂ ಅಲ್ಲದೆ ಆ ತೋಡಿನಲ್ಲಿ ಆ ರಾತ್ರಿ ವೇಳೆ ಮಳೆ ಬಂದದಿಂದ ನೀರು ಹರಿತಿತ್ತು, ಅದರಿಂದ ತೋಡು ದಾಟಿ ಯಾರಿಗೂ ಮುಂದಕ್ಕೆ ಹೋಗಲಿಕ್ಕೆ ಆಗಲಿಲ್ಲ. ಮರುದಿನ ಬೆಳಿಗ್ಗೆ 7 ಗಂಟೆಯಿಂದ ಹುಡುಕಲಿಕ್ಕೆ ಆರಂಭ ಮಾಡಿದರು. ಮೃತದೇಹ ಪತ್ತೆಯಾದ್ದು ಮಧ್ಯಾಹ್ನ 12 ಗಂಟೆಯ ಹೊತ್ತಿಗೆ. ಆದರೆ ಸೌಜನ್ಯ ಮಾವ ವಿಠಲಗೌಡರು ಹೇಳೋದು ಮೃತದೇಹ ಪತ್ತೆಯಾದ್ದು 8 ಗಂಟೆಗೆ ಅಂತೇಳಿ. ಆದರೆ ವಿಠಲಗೌಡರ ಹೇಳಿಕೆಯ ಆಧಾರದಲ್ಲಿ ಅವರು SDM ಕಾಲೇಜಿನಲ್ಲಿ ಆಕೆಯ ಬಗ್ಗೆ ವಿಚಾರಿಸಲು ಬಂದಿದ್ದಂಥ ಸಂದರ್ಭದಲ್ಲಿ ಅವರಿಗೆ ಫೋನು ಬಂತು, ಇಲ್ಲಿ ಮೃತದೇಹ ಸಿಕ್ಕಿದೆ ಅಂತೇಳಿ. ಅದು ಸಾಧಾರಣ ಸುಮಾರು 11:30-12 ಗಂಟೆಯ ಹೊತ್ತಿಗೆ. ಅವರು ಅಲ್ಲಿಗೆ ಹೋದದ್ದು ಯಾಕಂತ ಹೇಳಿದರೆ, ಹಿಂದಿನ ದಿವಸ ಅವರು ಪೊಲೀಸ್ ಠಾಣೆಗೆ ದೂರು ಕೊಡಲಿಕ್ಕೆ ಹೋದ ಸಂದರ್ಭದಲ್ಲಿ ಪೊಲೀಸರು ಆಕೆಯ ಭಾವಚಿತ್ರಗಳನ್ನು ಕೇಳಿದರು. ಒಂದು 10 ಕಾಪಿ ಭಾವಚಿತ್ರ ಕೊಡಲಿಕ್ಕಿದೆ ಮಿಸ್ಸಿಂಗ್ ಆದ ಪ್ರಕರಣಕ್ಕೆ ಸಂಬಂಧಿಸಿದಂತೆ. ಅದನ್ನು ಕೊಡಲಿಕ್ಕೆ ಬೇಕಾಗಿ ಅಲ್ಲಿಂದ ಫೋಟೋ ಕಲೆಕ್ಟ್ ಮಾಡಿ ಅದನ್ನು ಪ್ರಿಂಟ್ ಮಾಡಿ ಕೊಡುವ ಅಂತ ಹೇಳಿ ಅಲ್ಲಿಗೆ ಹೋಗಿರೋದು. ಅಷ್ಟೊತ್ತಿಗೆ ಡೆಡ್ ಬಾಡಿ ಸಿಕ್ಕಿದೆ ಅಂತ ಹೇಳಿದರೆ ಅವರು ಸೀದಾ ಸ್ಥಳಕ್ಕೆ ಬಂದಿದ್ದಾರೆ. ಈ ಎಲ್ಲ ಅಂಶಗಳು ಪಾರದರ್ಶಕವಾಗಿ ಇದೆ. ಅದರಿಂದಾಗಿ ಸೌಜನ್ಯ ಪ್ರಕರಣದಲ್ಲಿ ಯಾರೂ ಅದನ್ನು ಮುಚ್ಚುಮರೆ ಮಾಡುವಂಥ ಪ್ರಶ್ನೆ ಇರಲಿಲ್ಲ. ಜಿಲ್ಲಾ SP ಅಭಿಷೇಕ್ ಗೋಯಲ್ ಅವರೇ ಸ್ಥಳಕ್ಕೆ ಇದ್ದರು, ASP ಅನುಚೇತ್ ಅವರಿದ್ದರು, ಸ್ಥಳೀಯ ಪೊಲೀಸರಿದ್ದರು ಮತ್ತು ಸಾರ್ವಜನಿಕರು ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿದ್ದರಿಂದ ಬೇರೆ ಬೇರೆ ಕಡೆಗಳ ಪೊಲೀಸ್ ಠಾಣೆಗಳ ಅಧಿಕಾರಿಗಳು ಸ್ಥಳದಲ್ಲಿದ್ದರು. ಎಲ್ಲವನ್ನು ಸುಸೂತ್ರವಾಗಿ ಮಾಡಲಾಗಿತ್ತು. ಆದರೆ ಸ್ಥಳ ಮಹಜರು ಎಲ್ಲ ನಡೆದಾಗ, ಯಾಕಂದರೆ ಮೃತದೇಹ ಸಿಕ್ಕಿದೆ ಸುಮಾರು 12-12:30 ಹೊತ್ತೇ ಆಗಿದ್ದರಿಂದ ಸ್ಥಳ ಮಹಜರು, FSL ತಜ್ಞರು, ಡಾಗ್ ಸ್ಕ್ವಾಡು ಎಲ್ಲ ಬಂದ ಸಂದರ್ಭದಲ್ಲಿ ಆ ಕಾರ್ಯಗಳು ವಿಳಂಬ ಆಗಿದ್ದರಿಂದ ಮೃತದೇಹವನ್ನು ಅಲ್ಲಿಂದ ಶಿಫ್ಟ್ ಮಾಡುವಂಥ ಕಾರ್ಯ ನಡೆದದ್ದು ಸುಮಾರು 6 ಗಂಟೆಯ ವೇಳೆಗೆ, ಅಂದರೆ ಕತ್ತಲು ಆವರಿಸುವಂಥ ಸಂದರ್ಭದಲ್ಲಿ. ಆ ಡೆಡ್ ಬಾಡಿಯನ್ನು ಬೆಳ್ತಂಗಡಿ ತಾಲೂಕು ಆಸ್ಪತ್ರೆಗೆ ತಂದು ಅಲ್ಲಿ ಪೋಸ್ಟ್ಮಾರ್ಟಮ್ ಮಾಡಿ ಮೃತದೇಹವನ್ನು ಬಿಟ್ಟು ಕೊಡುವಾಗ 8:30 ಕಳೆದಿತ್ತು. ರಾತ್ರಿ ವೇಳೆ ಲೈಟಿಂಗ್ ವ್ಯವಸ್ಥೆ ಮಾಡಿ ಮೃತದೇಹದ ಪೋಸ್ಟ್ಮಾರ್ಟಮ್ ಮಾಡಲು ಡಾಕ್ಟರ್ ಆದಮ್ ಮತ್ತು ರಶ್ಮಿಯವರು ಮಾಡಿದರು. ಇದು ಸಹ ಸ್ಥಳೀಯ ಶಾಸಕರಾಗಿದ್ದಂಥ ವಸಂತ ಮಂಗೇರ ಒತ್ತಾಯದಿಂದ ಅಲ್ಲೇ ಪೋಸ್ಟ್ಮಾರ್ಟಮ್ ಮಾಡಿಸಿರೋದು. ಇಲ್ಲಾದರೆ ಆ ದಿವಸ ಅಲ್ಲಿ ಮೃತದೇಹವನ್ನು ಕಾಪಿಡಲು ವ್ಯವಸ್ಥೆ ಇಲ್ಲ ಅಂತೇಳಿ ಆ ಮೃತದೇಹವನ್ನು ಕೇಸಗಡೆ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಬೇಕಾಗಿತ್ತು. ಅದಕ್ಕಾಗಿ ಪೊಲೀಸರು ವ್ಯವಸ್ಥೆಯನ್ನು ಮಾಡಿದರು. ಆದರೆ ಸ್ಥಳೀಯ ಶಾಸಕರ ಒತ್ತಡದಿಂದ ಆ ಮೃತದೇಹವನ್ನು ಅಲ್ಲಿ ಪೋಸ್ಟ್ಮಾರ್ಟಮ್ ಮಾಡಲಾಗಿತ್ತು. ಒಂದು ವೇಳೆ ಫಾರೆನ್ಸಿಕ್ ಸ್ಪೆಷಲಿಸ್ಟ್ ಡಾಕ್ಟರ್ ಮಹಾಬಲೇಶ್ ಶೆಟ್ಟಿ ಅವರೇ ಆ ಮೃತದೇಹದ ಪೋಸ್ಟ್ಮಾರ್ಟಮ್ ಮಾಡ್ತಾಯಿದ್ದರೆ ಎಲ್ಲ ರೀತಿಯ ಸಾಕ್ಷ್ಯಗಳು ಅಲ್ಲಿ ಸಿಗುವ ಸಾಧ್ಯತೆಗಳು ಇತ್ತು. ಯಾಕಂದರೆ ಆ ಸ್ಪೆಷಲಿಸ್ಟ್ಗಳು ಅದಕ್ಕೆ ಪೂರಕವಾಗಿ ಮೃತದೇಹದ ಪೋಸ್ಟ್ಮಾರ್ಟಮ್ ಮಾಡ್ತಾರೆ ಮತ್ತು ಸಾಕ್ಷ್ಯಗಳನ್ನು ಸಂಗ್ರಹಿಸ್ತಾರೆ. ಆದರೆ ಅಲ್ಲಿ ಸರಿಯಾದ ವ್ಯವಸ್ಥೆಗಳು ಇಲ್ಲದ ಕಾರಣದಿಂದಾಗಿ ಅಲ್ಲಿನ ಕೆಲವು ವಸ್ತುಗಳನ್ನು ಸಂಗ್ರಹಿಸೋಕ್ಕೆ ಸಾಧ್ಯ ಆಗಲಿಲ್ಲ. ಸಂಗ್ರಹಿಸಿದ ವಸ್ತುಗಳನ್ನು ಕಾಪಿಡಲು ಸಾಧ್ಯವಾಗಲಿಲ್ಲ. ಆದ್ದರಿಂದ ಅಲ್ಲಿ ವೆಜಿಲೆನ್ಸ್ ಸ್ವಾಬ್ ಏನಿದೆ ಅದು ಫಂಗಸ್ ಹಿಡಿದಿತ್ತು. ಅದು ಸಹ ಒಂದು ಸಾಕ್ಷ್ಯ ನಾಶ ಆಗಿದೆ. ಎಲ್ಲ ಕಾರಣದಿಂದ ಸಂತೋಷರಾವ್ ಎಕ್ಯೂಟ್ ಆಗಿದ್ದಾನೆ ಹೊರತು ಮತ್ತೆ ಯಾವ ಕಾರಣಕ್ಕೂ ಅಲ್ಲ. ಒಂದು ವೈದ್ಯಕೀಯ ದಾಖಲೆಗಳು ಸರಿಯಾಗೇ ಇತ್ತು, ಆದರೆ ಪೋಸ್ಟ್ಮಾರ್ಟಮ್ ಸಂದರ್ಭದಲ್ಲಿ ಸಂಗ್ರಹಿಸಲಾದಂಥ ಸಾಕ್ಷ್ಯಗಳು ನಾಶವಾಗಿದ್ದವು. ಯಾರು ಆ ಪ್ರಕರಣದಲ್ಲಿ ಅಭಿಯೋಜನೆಗೆ ಪೂರಕವಾಗಿ ಸಾಕ್ಷ್ಯ ನುಡಿಯಬೇಕಿತ್ತ ಅವರು ಪ್ರತಿಕೂಲ ಸಾಕ್ಷ್ಯ ನುಡಿದರು. ಅವರನ್ನು ಸರ್ಕಾರಿ ಅಭಿಯೋಜಕರು ಸರಿಯಾದ ಪಾಟಿ ಸವಲಿಗೆ ಗುರಿಪಡಿಸಿದರು. ಆದ್ದರಿಂದ ಈ ಪ್ರಕರಣದಲ್ಲಿ ಸೌಜನ್ಯಗೆ ನ್ಯಾಯ ಸಿಗಬೇಕಾದರೆ ಆಗಬೇಕಾಗಿರುವುದು ಒಂದೇ, ಇದರಲ್ಲಿ ಮರು ತನಿಖೆ ಕಾರ್ಯಸಾಧು ಅಲ್ಲ. ಯಾಕಂದರೆ ಘಟನೆ ನಡೆದು 12-13 ವರ್ಷಗಳು ಕಳೆದು ಹೋಗಿದೆ. ಈಗ ಇರುವ ದಾಖಲೆಗಳ ಆಧಾರದಲ್ಲಿ ಈ ಪ್ರಕರಣದ ಮರು ವಿಚಾರಣೆ, ಅಂದರೆ
ಈಗ ಮೃತಪಟ್ಟ ಸಾಕ್ಷಿದಾರರನ್ನು ಬಿಟ್ಟು ಯಾರು ಜೀವಂತ ಇರುವ ಸಾಕ್ಷಿದಾರರಿದ್ದಾರೆ ಅವರನ್ನು ಮರು ವಿಚಾರಣೆ ಮಾಡಿದರೆ ಅವರನ್ನು ಅಭಿಯೋಜಕರು ಸರಿಯಾದ ರೀತಿಯಲ್ಲಿ ನ್ಯಾಯಾಲಯದಲ್ಲಿ ವಿಚಾರಣೆ ಮಾಡಿದರೆ, ಒಂದು ವೇಳೆ ಪ್ರತಿಕೂಲ ಸಾಕ್ಷ್ಯ ನುಡಿದರೆ ಅವರನ್ನು ಸರಕಾರಿ ಅಭಿಯೋಜಕರು ಸರಿಯಾಗಿ ಪಾಟಿ ಸವಾಲಿಗೆ ಗುರಿಪಡಿಸಿದ್ದಾರೆ. ಈ ಪ್ರಕರಣದಲ್ಲಿ ಸೌಜನ್ಯನಿಗೆ ನ್ಯಾಯ ಸಿಗುವಂಥ ಎಲ್ಲ ಅವಕಾಶಗಳು ಇವೆ. ಯಾಕಂತ ಹೇಳಿದರೆ ಆಗ ಸತ್ಯ ತನ್ನಿಂತಾನೆಗೆ ಒಬ್ಬರ ಬಾಯಿಯಿಂದ ಹೊರಬರಲಿಕ್ಕೆ ಆರಂಭವಾಗುತ್ತದೆ. ಯಾವ ಸಂದರ್ಭದಲ್ಲಿ ಏನೇನು ಆಗಿದೆ ಎಲ್ಲವೂ ಪ್ರತಿಯೊಬ್ಬರ ನೆನಪಿದೆ, ಯಾರಿಗೂ ಮರೆತು ಹೋದಂಥ ಘಟನೆ ಅಲ್ಲ. ಯಾಕಂದರೆ ಹೇಳಿದರೆ ಇದು ಪ್ರತಿ ವರ್ಷ, ಪ್ರತಿ 5 ವರ್ಷಕ್ಕೊಮ್ಮೆ, 6 ವರ್ಷಕ್ಕೊಮ್ಮೆ ಈ ರೀತಿಯ ಪ್ರತಿಭಟನೆಗಳು, ಈ ರೀತಿಯ ವದಂತಿಗಳು ಹರಡ್ತಾ ಇರೋದ್ರಿಂದ ಎಲ್ಲರಿಗೂ ಘಟನೆಯ ಬಗ್ಗೆ ನೆನಪಿದೆ, ಸಾಕ್ಷಿದಾರರಿಗೂ ನೆನಪಿದೆ. ಅವರು ನ್ಯಾಯಾಲಯದಲ್ಲಿ ಅವರು ಪ್ರಾಸಿಕ್ಯೂಷನ್ ಪರವಾಗಿ ಏನು ಹೇಳಿಕೆ ದಾಖಲಿಸಿದ್ದಾರೋ ಅದನ್ನು ನ್ಯಾಯಾಲಯದಲ್ಲಿ ಪ್ರಸ್ತುತಪಡಿಸಿದ್ದಾರೆ. ಈ ಪ್ರಕರಣದಲ್ಲಿ ಸೌಜನ್ಯನಿಗೆ ನ್ಯಾಯ ಸಿಗ್ತದೆ. ಈ ಬಗ್ಗೆ ಕಾನೂನು ತಜ್ಞರೊಂದಿಗೆ ವ್ಯವಹರಿಸಿಕೊಂಡು ಇದು ಸಾಧ್ಯವೋ ಎನ್ನುವುದನ್ನು ಪರಿಶೀಲನೆ ಮಾಡಬೇಕು ಅಷ್ಟೇ. ಎಂಸಿಸಿ ಬ್ಯಾಂಕ್ ಲಿಮಿಟೆಡ್ ಬೆಳ್ಮಣ್ಣಲ್ಲಿ ಎಂಸಿಸಿ ಬ್ಯಾಂಕಿನ 19ನೇ ಶಾಖೆಯನ್ನ ಆರಂಭಿಸುವ ಸುಸಂದರ್ಭದ ಪ್ರಯುಕ್ತ ಆಯ್ದ ನಿರಕ್ಕು ಠೇವಣಿಗಳ ಮೇಲೆ ಶೇಕಡ 8.5% ಆಕರ್ಷಕ ಬಡ್ಡಿ ಹಾಗೂ ₹1,200ರಿಂದ ಆರಂಭವಾಗುವ ಅತಿ ಕಡಿಮೆ ಬಾಡಿಗೆಯಲ್ಲಿ ಭದ್ರತಾ ಲಾಕರ್ಗಳು. 113 ವರ್ಷಗಳಿಂದ ನಿಮ್ಮ ಸೇವೆಯಲ್ಲಿ. ಹಿಂದೆ ನಿಮ್ಮ ಹತ್ತಿರದ ಎಂಸಿಸಿ ಬ್ಯಾಂಕ್ ಶಾಖೆಯನ್ನು ಸಂಪರ್ಕಿಸಿರಿ. ದೂರವಾಣಿ ಸಂಖ್ಯೆ 7090701105. ಟೋಲ್ ಫ್ರೀ ನಂಬರ್ 1800123296. ಷರತ್ತುಗಳು ಅನ್ವಯ. ನಿರಂತರ ಸುದ್ದಿ